सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट। बुलडोजर चल गया सर्वे नंबर 126 त्रिपुरंत क्षेत्र में एक अवैध निर्मित कब्जा घर को गिरा दिया गया। विधायक शरणु सालगर अब सिंघम के अवतार में नजर आ रहे हैं। सभी अवैध कब्जेदारों से सावधान रहें। अब बसव कल्याण में बुलडोजर के चमत्कार को नमस्कार कर रहे हैं लोग। जो भी गैर कानून किसी की भी जमीन पर कब्जा करके अगर निर्माण करता है तो उसको ध्वस्त कर दिया जाएगा। शरणु सलाहकार की चेतावनी। अगर कोई भी अवैध कब्जा करता है तो उस पर कार्रवाई की जाएगी, चाहे कितना भी बड़ा अवैध जमीन कारोबारी हो, सब पर कार्रवाई होगी कानून के तहत। ಏನು 12ನೇ ಶತಮಾನದಲ್ಲಿ ಕೊಡುವವರಿದ್ದರೂ ಬೇಡವರೇ ಇರಲಿಲ್ಲ ಅಂತಕ್ಕಂಥ ಈ ಭೂಮಿಯಲ್ಲಿ ಮುಚ್ಚಳಂಬೆ ಲೇಔಟ್, ಅರಾಫತ್ ಕಾಲನಿ, ಗುಡ್ದಪ್ಪ ಕಾಲನಿಯ ಪಕ್ಕದಲ್ಲಿ ತಿಪುರಾಂತ್ ಗ್ರಾಮದ ಸರ್ವೆ ನಂಬರ್ 126/1B ಯಲ್ಲಿ ಇವತ್ತು ನಗರಸಭೆಯ ಪೌರಾಯುಕ್ತರ ವತಿಯಿಂದ ಗುರುತುಪಡಿಸಿದಂತ ಏನು ಈ ಓಣಿಯ ಮಕ್ಕಳು ಆಡಿ ಬದುಕು ದೊಡ್ಡವರಾಗಬೇಕು, ಗಾರ್ಡನ್ ಬೇಕು, ಸಿಎಸ್ಐಡ್ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಅಧಿಕೃತವಾಗಿ ನಿಗದಿಪಡಿಸಿದಂತ ಸ್ಥಳದಲ್ಲಿ ಯಾರೋ ಒಬ್ಬರು ಭೂಗಳರು ಇಲ್ಲಿ ಯಾವುದೇ ನಗರಸಭೆಯ ಅಧಿಕಾರಿಗಳಿಂದ, ಸಂಬಂಧಪಟ್ಟಂತ ಇಲಾಖೆಯಿಂದ ಅನುಮತಿಯನ್ನ ಪಡೆಯದೆ ಕನ್ಸ್ಟ್ರಕ್ಷನ್ ಅನ್ನ ಪ್ರಾರಂಭ ಮಾಡಿದ್ದು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಕೂಡಲೇ ಈ ಮಾಹಿತಿಯನ್ನ ನಗರಸಭೆಯ ಆಯುಕ್ತರಿಗೆ, ಪೊಲೀಸ್ ಇಲಾಖೆಗೆ ತಿಳಿಸಿದ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟು ನಗರಸಭೆ ಆಯುಕ್ತರು ನನ್ನ ಸಮ್ಮುಖದಲ್ಲಿ ಡೆಮಾಲಿಷ್ ಮಾಡಿದ್ದಕ್ಕಾಗಿ ಬಹುತೇಕ ನಾನು ನಗರಸಭೆ ಆಯುಕ್ತರಿಗೆ, ಪೊಲೀಸ್ ಇಲಾಖೆಗೆ ಈ ನೆಲದ ಶಾಸಕನಾಗಿ ಅತ್ಯಂತ ಸಂತೋಷದಿಂದ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ। ಸ್ನೇಹಿತರೆ, ಈ ಕೆಲಸ ನನ್ನ ಜೊತೆಯಲ್ಲಿ ನಗರಸಭಾ ಕಮಿಷನರ್ ಇದ್ದಾರೆ। ಇದು ಇಷ್ಟಕ್ಕೆ ಮುಗಿಬಾರ್ದು। ಯಾವ ವ್ಯಕ್ತಿ ಈ ಕೆಲಸ ಮಾಡಿದ್ದಾನೋ ಅವನು ಯಾರೇ ಇರಲಿ, ಅವನ ಮೇಲೆ ತಾವು ಕಂಪ್ಲೇಂಟ್ ಕೊಟ್ಟು ಕಾನೂನಿನ ಕಠಿಣ ಕ್ರಮ ಆ ವ್ಯಕ್ತಿ ಮೇಲೆ ತಗೊಳ್ಬೇಕಂತಕ್ಕಂಥದ್ದನ್ನ ನಾನು ವಿನಂತಿಯನ್ನ ಮಾಡ್ತೇನೆ ನಿಮಗೆ, ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ। ಇದರ ಜೊತೆಗೆ ಈ ತರದ ಕೆಲಸ ಕಾಮಗಾರಿಗಳು ಬಸವ ಕಲ್ಯಾಣದಲ್ಲಿ ಅದೆಷ್ಟೋ ದುಷ್ಟ ಶಕ್ತಿಗಳು ತಮ್ಮ ಹೊಲಸು ದುಡ್ಡಿನ ಬಲದಿಂದ ಗಳಿಸಿದಂತ ಹಣದ ಬಲದಿಂದ ಸಾಕಷ್ಟು ಕಡೆ ಏನು ಈ ರೀತಿ ಕೃತ್ಯವನ್ನು ಮಾಡ್ತಾ ಇದ್ದಾರೋ ಅವರಿಗೆ ನಾನು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ। ಸರ್ಕಾರಿ ಸ್ಥಳಗಳು, ಸರ್ಕಾರಿ ನಿವೇಶನಗಳು, ಅದು ನೀವೆಷ್ಟೇ ತಾಕತ್ತಿದ್ದವ್ರು ಇರಬಹುದು, ಇವತ್ತು ಅಥವಾ ನಾಳೆ ಬುಲ್ಡೋಸರ್ ಹಚ್ಚಿ ಬೆಳಗಾಗದ್ರೊಳಗೆ ಕೆಡಕ್ ಬಿಟ್ಟಿರತಕ್ಕಂಥ ಭರವಸೆ ನಾನು ಬಸವ ಕಲ್ಯಾಣದ ಮಹಾಜನತೆ ಕೊಡ್ತಾ ಇದ್ದೀನಿ। ಸ್ನೇಹಿತರೆ, ಬಸವ ಕಲ್ಯಾಣದ ಮಹಾಜನತೆ ಯಾರು ಗಾಬರಿ ಪಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ। ಈ ರೀತಿ ಭೂಗಳ್ಳರಿಗೆ ಬರ್ತಕ್ಕಂಥ ದಿನಗಳಲ್ಲಿ 100ಕ್ಕೆ 100 ಸರ್ಕಾರ ಅವರ ಮೇಲೆ ಕಾನೂನಿನ ಕಠಿಣ ಕ್ರಮವನ್ನ ತಗೊಳ್ತದೆ ಅಂತಕ್ಕಂಥ ಭರವಸೆಯನ್ನ ಈ ಜನತೆಗೆ ನಾನು ತಿಳಿಸಲಿಕ್ಕೆ ಸಂತೋಷದಿಂದ ನಾನು ಹೇಳಬಯಸ್ತೇನೆ। ಇದಷ್ಟೇ ಅಲ್ಲ, ಬಸವ ಕಲ್ಯಾಣದ ಸಾಕಷ್ಟು ಭಾಗಗಳಲ್ಲಿ ಜನ ನನಗೆ ಫೋನ್ ಮಾಡ್ತಾರ, ಸರ್ ನನ್ನ ಪ್ಲಾಟ್ ಇದೆ, ನಾನು ಕಷ್ಟಪಟ್ಟು ದುಡ್ಡು ನಾನು ಪ್ಲಾಟ್ ತಗೊಂಡಿದ್ದೇನೆ, ಯಾವನೋ ಒಬ್ಬ ವ್ಯಕ್ತಿ ಬಂದು ರಾತ್ರೋರಾತ್ರಿ ಕಬ್ಜಾ ಮಾಡ್ತಾನೆ ಅಂತಕ್ಕಂಥದ್ದು ಇವತ್ತು ನನಗೆ ಜನ ಫೋನ್ ಮಾಡ್ತಾರೆ। ಅಂತ ವ್ಯಕ್ತಿಗಳಿಗೆ ಇವತ್ತು ನಾನು ಭರವಸೆಯನ್ನು ಕೊಡ್ತೇನೆ, ಇಂಥ ದುಷ್ಟ ಶಕ್ತಿಗಳು ಅದೆಷ್ಟೇ ಮಜಲ್ ಕಟ್ಲಿ ಒಂದ್ ದಿವಸ ರಾತ್ರಿ ತಂದು ಬುಲ್ಡೋಜರ್ ಹಚ್ಚಿ ಸಾಪು ಮಾಡಿ ನಿಮಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನ ಬಸವ ಕಲ್ಯಾಣದ ಮಹಾಜನತೆಗೆ ಕೊಡ್ತೇನೆ। ವಿಶೇಷವಾಗಿ ಇನ್ನೇನು 2 ದಿವಸದಲ್ಲಿ ಮುಖ್ಯಮಂತ್ರಿಗಳು ಬರೋರಿದ್ದಾರೆ, ಅಂತ ಸಮಯದಲ್ಲಿ ನಗರಸಭೆ ಪೌರಾಯುಕ್ತರು, ಇವತ್ತು ಪೊಲೀಸ್ ಇಲಾಖೆಯವರು ಈ ಕೆಲಸ ತಾವೇನು ಮಾಡಿದ್ದೀರಿ, ಈ ತರದ ಕೆಲಸಗಳು ನಿಮ್ಮಿಂದ ಆಗಲಿ, ಈ ಜನರಿಗೆ ನ್ಯಾಯ ಸಿಗ್ತಕ್ಕಂಥದ್ದಾಗಲಿ। ಇವತ್ತೆಷ್ಟೋ ಜನ ಬಡವರು ಮಕ್ಕಳು ಮನೆ ಕಟ್ಕೊಂಡು ಒಳಗರ, ಅವ್ರಿಗೆ ಹೊರಗೆ ಬಂದು ಆಡ್ಲಕ್ಕೆ ಒಂದು ಗಾರ್ಡನ್ ಇಲ್ಲ, ಒಂದು ಸಿಎಸ್ಐಟ್ ಇಲ್ಲ, ಮಕ್ಕಳು ಮನೆಯೊಳಗೆ ಪರ್ದ ಹಾಕೊಂಡು ಹ್ಯಾಂಡಿಕ್ಯಾಪ್ ಆದಂಗ ಕುಂತಾವ್। ಯಾರು ಬೆಳೆದ ಮಕ್ಕಳು ದೊಡ್ಡವರಾಗಬೇಕು, ರೋಡಿನ ಮೇಲೆ ಆಡಬೇಕು, ಗಾರ್ಡನ್ದೊಳಗೆ ಆಡಬೇಕು, ಸಿಎಸ್ಐಟ್ನೊಳಗ ಮಂದಿರ್ ಕಟ್ಟಬೇಕು, ಮಸ್ಜಿದ್ ಕಟ್ಟಬೇಕು ಅಂತ ಹೇಳಿ ಸರ್ಕಾರ ನಿವೇಶನ ಕೊಟ್ಟಿದೆ। ಇದು ಯಾರೋ ಒಬ್ಬರು ಮಸಲ್ ಪವರ್ ಇದ್ದವರು, ಮನಿ ಪವರ್ ಇದ್ದವರು ಕಟ್ಕೋಬೇಕಂತ ಹೇಳಿ ಕೊಟ್ಟಿದ್ದಿಲ್ಲ। ಹಾಗಾಗಿ ಬಸವ ಕಲ್ಯಾಣದ ಸಮಸ್ತ ಮಹಾಜನತೆಗೆ ಭರವಸೆಯನ್ನ ಕೊಡ್ತೇನೆ, ಅವರೆಷ್ಟೇ ದುಷ್ಟ ಶಕ್ತಿ ಇದ್ರು, ಅವ್ರ ಬಳಿ ಎಷ್ಟೇ ಹಣ ಇದ್ರು
ಒಂದು ದಿವಸ ಅಥವಾ ಒಂದ್ ದಿವಸ ನಾನು ನಿಮ್ಮ ಸೇವಕ ಶರಣು ಸಲಗರ್ ಡೆಮಾಲಿಷ್ ಮಾಡಿ ಕೊಡ್ತೀನಿ, ಬುಲ್ಡೋಜರ್ ಹಚ್ಚಿ ನಿಮ್ಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಮತ್ತೊಮ್ಮೆ ನಗರಸಭಾ ಪೌರಾಯುಕ್ತರು ಸೇರಿ ಎಲ್ಲ ಇಲಾಖೆಯವರಿಗೆ ಹಾಗೂ ಸಮಸ್ತ ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट